ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀರಾಮ್ ಪ್ರಭಾಶಂಕರ್ ಅಂತ. ಐ ಆಮ್ ದಿ ಫೌಂಡರ್ ಆ್ಯಂಡ್ CEO ಆಫ್ ರಸಪಾಕ ಫುಡ್ಸ್ ಆ್ಯಂಡ್ ಬೆವರೇಜಸ್ ಪ್ರೈವೇಟ್ ಲಿಮಿಟೆಡ್. ನಾನು ನಮ್ಮ ತಾಯಿ ಇದಕ್ಕೆ ಕೋಫೌಂಡರ್ಸ್ ಕೂಡ. ಸೊ ನಾವು ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು. ಸೊ ವಿ ಆರ್ ಬೇಸಿಕಲಿ ಫುಡ್ ಸಪ್ಲೈ ಚೈನ್ ಕಂಪ್ನಿ. ಸೊ ವಾಟ್ ವಿ ಡೂ ಇಸ್ ವಿ ಮ್ಯಾನುಫ್ಯಾಕ್ಚರ್, ಪ್ರೊಕ್ಯೂರ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ spices, blended spice powders, masalas, whole spices and seasonings. So like basically an entire spice basket. So ನಾವು ಒಂದು B2B business ಈಗ. We actually supply for hotels, restaurants, cafeterias, pubs, microbreweries and such establishments. ನಮ್ಮಲ್ಲಿ ಒಟ್ಟು 30ಕ್ಕೂ ಹೆಚ್ಚು ನಮ್ಮಲ್ಲಿ ಪ್ರಾಡಕ್ಟ್ಸ್ ಇದೆ. ನಾವು ಇದುವರೆಗೂ ಸುಮಾರು 50ಕ್ಕೂ ಹೆಚ್ಚು ರೆಸ್ಟೋರೆಂಟ್ಸ್ಗೆ, ಹೋಟೆಲ್ಸ್ಗೆ ಈ ಒಂದು B2B ಸೆಗ್ಮೆಂಟಲ್ಲಿ ಸಪ್ಲೈ ಮಾಡಿದ್ದೀವಿ. ನಮ್ಮಲ್ಲಿ ಏನು ಒಂದು ಸ್ಪೆಷಾಲಿಟಿ ಅಂದರೆ ನಾವು ಲೋ ಇನ್ವೆಂಟ್ರಿ ಮತ್ತು ಬ್ಯಾಚ್ ಪ್ರೊಡಕ್ಷನ್ ಅನ್ನೋ ಒಂದು ಸಿಸ್ಟಮ್ನ ಫಾಲೋ ಮಾಡ್ತೀವಿ. ನಮ್ಮಲ್ಲಿ ಆದಷ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾವು ಆ ಒಂದು ಇಂಗ್ರೀಡಿಯೆಂಟ್ ಏನು ಸೋರ್ಸ್ ಪಾಯಿಂಟ್ ಅಂತಿರುತ್ತೆ, ನಾವು ಆ ಒಂದು ಒರಿಜಿನಿಂದನೇ ನಾವು ಸೋರ್ಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಜೀರಾನ ನಾವು ಗುಜರಾತಿಂದ ತರಿಸ್ತೀವಿ. ಸಿಮಿಲರ್ಲಿ ಯಾವುದನ್ನ ಇವಾಗ ಈಗ ಧನಿಯಾ ಸೀಡ್ಸ್ನ ನಾವು ರಾಜಸ್ಥಾನಿಂದನೇ ತರಿಸ್ತೀವಿ. ಸೊ ಆ ಒಂದು ಇದನ್ನು ನಾವು ಮೇಂಟೈನ್ ಮಾಡ್ತೀವಿ. ಸೊ ಇದು ಯಾಕೆ ಮಾಡ್ತೀವಿ ಅಂದರೆ ನಾವು ಆದಷ್ಟು ಅದರ ಅಡಲ್ಟ್ರೇಷನ್ನ ನಾವು ರಿಮೂವ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಸ್ಟ್ರೈಟ್ ಅವೇ ಸೋರ್ಸಿಂದನೇ ನಾವು ತರಿಸ್ತೀವಿ. ಸೊ ನಮಗೆ ಆ ಒಂದು ಸ್ಟೇಟ್ಸಲ್ಲೂ ಕೂಡ ನಮಗೆ ನಮ್ಮ ಫೆಸಿಲಿಟೀಸ್ಗಳಿರುತ್ತೆ, ಪಾರ್ಟ್ನರ್ ಫೆಸಿಲಿಟೀಸ್ ಅಂತ ಏನಿದ್ದೀವಿ ಅಲ್ಲಿ. ಸೊ ಅಲ್ಲಿ ಎಲ್ಲ ಐಟಮ್ಸ್ ಕೂಡ ಪ್ರೊಸೆಸ್ ಆಗಿಯೂ ಕೂಡ ನಮಗೆ ಸಪ್ಲೈ ಆಗುತ್ತೆ. ರಸಪಾಕ ಅಂದರೆ ಇದು ಈ 2 ಪದಗಳ ಜೋಡಣೆ. ರಸ ಅನ್ನೋದು ಸ್ಯಾನ್ಸ್ಕ್ರಿಟಲ್ಲಿ ಟೇಸ್ಟಿ ಅಂತ, ಹಾಗೆ ಪಾಕ ಅನ್ನೋದು ನಮ್ಮ ಭಾಷೆ ಕನ್ನಡದಲ್ಲಿ ರೆಸಿಪೀಸ್ ಅಂತ ಬರುತ್ತೆ. ಸೊ ನಾವು ಅದನ್ನು ಹಾಗೆ ಇದು ಮಾಡಿಕೊಂಡು ಟೇಸ್ಟಿ ರೆಸಿಪೀಸ್ ಅನ್ನೋ ಒಂದು ಅರ್ಥ ಬರಲಿ ಅಂತ ನಾವು ಈ ಒಂದು ಹೆಸರನ್ನು ಇಟ್ಟಿದ್ದೀವಿ. ಸೊ ನಮ್ಮ ಮುಂದಿನ ಈ ಏನು ನಾವು ಅಂದ್ಕೊಂಡಿದ್ದೀವಿ ವಿಷನ್ ಅನ್ನೋದಾದರೆ, ನಮ್ಮ ಈ ಎಲ್ಲ ಪ್ರಾಡಕ್ಟ್ಸ್ನು ಅಂಡರ್ ದಿ ಬ್ರ್ಯಾಂಡ್ ನೇಮ್ ರಸಪಾಕ ನಾವು ಜನಸಾಮಾನ್ಯರಿಗೆ ಆದಷ್ಟು ಬೇಗ ತಲುಪಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಬರೀ ಏನಂದರೆ B2B ಸೆಗ್ಮೆಂಟ್ ಅಲ್ಲದೇ ನಮ್ಮ ಪ್ರಾಡಕ್ಟ್ಸು ಎಲ್ರಿಗೂ ಆ್ಯಕ್ಚುಲಿ ಸಿಗಬೇಕು ಅಂತ. ಸೊ ನಾವು ಈ ನಿಟ್ಟಲ್ಲಿ ಆದಷ್ಟು ಬೇಗ ರಿಟೇಲ್ ಮಳಿಗೆಗಳಿಗೆ ಮತ್ತು ಏನು ಆನ್ಲೈನ್ ಕ್ವಿಕ್ ಕಾಮರ್ಸ್ ಇದೆ ನಾವು ಅಲ್ಲೂ ಕೂಡ ನಮ್ಮ ಪ್ರಾಡಕ್ಟ್ಸ್ನ ಅಂಡರ್ ದಿ ಬ್ರ್ಯಾಂಡ್ ನೇಮ್ ರಸಪಾಕ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಾವು ಇದನ್ನು ಆದಷ್ಟು ಬೇಗ ಮಾಡ್ತೀವಿ ಕೂಡ. ಸೊ ನಮ್ಮ ಮೋಟೋ ಬಂದು ನಮ್ಮ ಒಂದು ಟ್ಯಾಗ್ಲೈನ್ ಇರೋ ಹಾಗೆಯೇ ಟೇಸ್ಟ್, ಟ್ರೆಡಿಷನ್, ಪ್ಯೂರಿಟಿ. ಸೊ ಇದಷ್ಟನ್ನು ನಾವು ಆದಷ್ಟು ಬೇಗ ಜನಸಾಮಾನ್ಯರಿಗೂ ನಮ್ಮ ಪ್ರಾಡಕ್ಟ್ಸ್ ಮೂಲಕ ತಲುಪಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಲೈಕ್ ಫುಡ್ ಆ್ಯಂಡ್ ಬೆವರೇಜಸ್ ಸೆಕ್ಟರಲ್ಲಿ ನಮ್ಮ ಸೇವೆ ಹಾಗೂ ಸರ್ವೀಸ್ನ ಐಡೆಂಟಿಫೈ ಮಾಡಿ ಸಿಗ್ನೇಚರ್ ಮೀಡಿಯಾ ಹೌಸ್ ಅವರಿಂದ ಈ ಬಾರಿಯ ಕರ್ನಾಟಕ ಬಿಸ್ನೆಸ್ ಉದ್ಯೋಗ ರತ್ನ ಅವಾರ್ಡ್ಸ್ 2025 ನನ್ನನ್ನು ಹಾಗೂ ನನ್ನ ಕಂಪ್ನಿನ ನಾಮಿನೇಟ್ ಮಾಡಿ ಸೆಲೆಕ್ಟ್ ಮಾಡಿರೋದು ನಮಗೆ ತುಂಬ ಖುಷಿ ಕೊಟ್ಟಿದೆ. ಸೊ ಇಂಥ ಒಂದು ಅವಾರ್ಡ್ ಇವೆಂಟ್ಸಿಂದ ನಮ್ಮಂಥ ಸ್ಮಾಲ್ ಕಂಪ್ನೀಸ್ ಮತ್ತು ಸ್ಟಾರ್ಟಪ್ಸ್ಗಳಿಗೆ ಒಂದು ಎನ್ಕರೇಜ್ಮೆಂಟ್ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಾಗತ್ತೆ. ಸೊ ಈ ರೀತಿ ಅವಾರ್ಡ್ಸಿಂದ ನಮಗೆ ಅಂದರೆ ಒಂದು ರೀತಿ ಪ್ರೋತ್ಸಾಹ ಸಿಕ್ಕಿ ನಾವು ಇನ್ನಷ್ಟು ಎತ್ತರಕ್ಕೆ ನಾವು ಬೆಳಿಬೇಕು ಅನ್ನೋ ಒಂದು ಕಾನ್ಫಿಡೆನ್ಸು ಬರುತ್ತೆ. ಒಂಥರ ಇದು ಹೆಂಗೆ ಬೆನ್ನು ತಟ್ಟದಂಗೆ. ಸೊ ಆ ಕಾರಣಕ್ಕಾಗಿ ಸಿಗ್ನೇಚರ್ ಮೀಡಿಯಾ ಹೌಸ್ ಅವ್ರಿಗೆ ನಮ್ಮ ಕಂಪ್ನಿಯಿಂದ ಹಾಗೂ ನನ್ನಿಂದ ಹೃತ್ಪೂರ್ವಕ ಧನ್ಯವಾದಗಳು.